ಸುಲಭವಿಲ್ಲ ಮರೆಯ. ಏನಾದ್ರು ಆಗಿತ್ತು ಒಂದು? ಹೀಗೆ ನೋಡಿದರುಂಟು, ಹಾಗೆ ನೋಡಿದರೆ ಇಲ್ಲ. ದಿವಾಕರ ಭಟ್ಟ ಅಂತ ಅವ ಗುರುತಿನ ಜನವೇ. ನಮ್ಮನೆ ಇಲ್ಲೇ ಇದ್ದಿದಂದ್ರೆ ಅವನ ಮನೆ ಅಲ್ಲೇ ಇದ್ದಿದ್ ಮತ್ತೆ ಮತ್ತೆ ನಮ್ಮ ಆಸ್ಪತ್ರೆಗೆ ವಾರ ಅವನ ತಾಯಿಯವ್ರ BP ಚೆಕ್ ಮಾಡ್ಸಕ್ಕಂತ ಅವನೇ ಕಟ್ಕೊಂಡ್ ಬರ್ತಿದ್ದ. 5-6 ವರ್ಷದ ಕೆಳಗೆ ಅಡಿಕೆ ವ್ಯಾಪಾರ ಅಂತ ಶುರು ಮಾಡಿದ್ದು ಅವನೇ ಅಲ್ಲ ಅನ್ನೋಂಗೆ ಚೇಂಜ್ ಆಗ್ಬಿಟ್ಟ ಜನ. ಮತ್ತೆ ಈ ತಾಳಮದ್ದಲೆ ಉಂಟಲ್ಲ, ಅದರಲ್ಲಿ ಅರ್ಥ ಇರುವ ಚಟ ಬೇರೆ. ಬೆಳಗಿಂದ ಸಂಜೆವರೆಗೂ ಬೈಕಲ್ಲಿ ಓಡಾಡೋದು, ಅರ್ಧರಾತ್ರಿ ಮನೆ ಸೇರೋದು, ಮತ್ತೆ ಬೆಳಗ್ಗೆ ಬೈಕ್ ಹತ್ತೋದು, ಇದೇ ಅವನ ದಿನಚರಿ. ಮತ್ತ ಹ್ಯಾಬಿಟ್ ಏನಾರ ಇತ್ತನ? ಅದು ಬಿಡು ಕರಿಯಣ್ಣ, ಇವಾಗಿನ ಕಾಲದಲ್ಲಿ ಯಾರು ಎಣ್ಣೆ ಹಾಕದೇ ಇರ್ತಾರೆ ಹೇಳು. ಕಡೆಗೆ ಅದು ಸ್ವಲ್ಪ ಜಾಸ್ತಿ ಆಗಿತ್ತು ಅಲ್ಲ. ನಾನೇ ನೋಡಿದ್ದು ಒಂದಿನ ಬೆಳಗಿನ ಜಾವ ಅವ ಗೇಟ್ನೊಳಗೆ ಬೈಕನ್ನು ದೂಡೋಕಾಗ್ದೆ ಅಲ್ಲೇ ರಸ್ತೆ ಬದಿಯಲ್ಲಿ ಮಲಗಿ ಬಿಟ್ಟಿದ್ದ. ಅಲ್ಲ, ಅಷ್ಟು ಲೇಟಾಗಿ ಬರ್ತಿದ್ದ ಅಂದ್ರ ಹೆಂಗಸ್ರ ಚಟನ ಇರ್ಬೇಕಲ್ಲ. ಹಾ, ಅದು ಇತ್ತಂತೆ. 2 ವರ್ಷದ ಹಿಂದೆ ಅವನ ವ್ಯಾಪಾರದ ಪಾರ್ಟ್ನರ್ ಒಬ್ಬ ವಿಷ ಕೊಟ್ಟು ಜೀವ ಬಿಟ್ಟಿದ್ದ. ಅವನ ಹೆಂಡತಿನ ಕರ್ಕೊಂಡ್ಬಂದು ಬೇರೆ ಮನೆ ಮಾಡಿಸಿ ಇಟ್ಟಿದ್ದಂತೆ. ಅಲ್ಲಿಗೆ ಹೋಗಿ ಬರೋದು ಮಾಡ್ತಿದ್ದಂತೆ. ಇದ್ರ ಬಗ್ಗೆ ಸ್ವಂತ ಹೆಂಡತಿ ಜೊತೆಗೆ ಕಸಿ ಬಿಸಿ ನಡೀತಾ ಇತ್ತು ಅಂತ ನಮ್ಮ ಹೆಂಗಸರು ಹೇಳ್ತಿದ್ರು. ಅಲ್ಲ, ಇದ್ಯಾವ್ದು ನಾನು ಕಣ್ಣಾರೆ ಕಂಡಿದ್ದಲ್ಲ, ಹೀಗೆ ಅವರಿಗರ ಬಾಯಲ್ಲಿ ಕೇಳಿದ್ದು. ರೊಕ್ಕನದ ಹಂಗು ಕಣ್ಣಪ್ಪ. ಈ ಜೇಬ್ನಾಗ ಕಾಸು ಕುಣಿತಿದ್ರ ಮನುಷ್ಯ ಮಾತು ಕೇಳಂಗಿಲ್ಲ. ಬ್ಯಾಡ್ ಅಂದ್ರು ಇದ್ದ ಮಾತು ಮಾಡೋಗ್ಲಿ ಅಂತೇಳಿ ಅದಕ್ಕೆ ಅಂತೇಳಿ ತಪ್ಪಿತ್ತು ಅವನು. ಹಾಗಂತ ಜನ ಒಳ್ಳೇದಿತ್ತು ಮರೆ. ಜೆಂಟ್ಲ್ಮೆನ್ ಅಲ್ಲ. ನಾನೇ 1-2 ಸಲ ಕೈ ಸಾಲ ತಗೊಂಡಿದ್ದೆ. ನಾನು ಬುದ್ಧ ಕೊಡೋವರೆಗೂ ಅವ ವಾಪಸ್ ಕೇಳಿದ್ದಿಲ್ಲ. ಮತ್ತೆ ಒಂಥರ ದಿದ್ದಾರ್ ಮನುಷ್ಯ ಅನ್ಬೋದು. ಜನ ಕೇಳಿದರೆ ಸಾಕು ಜೇಬ್ನೊಳಗೆ ಕೈ ಹಾಕಿ ಕೈಗೆ ಬಂದಷ್ಟು ನೋಟ್ ಕೊಟ್ಬಿಡ್ತಿದ್ದ. ಹಾಗಾಗಿ ಈ ಊರಿಗೆ ಒಂಥರ ಸ್ಟಾರ್ ಇವನು. ಈ ವ್ಯಾಪಾರದಾರ ಹಂಗು ಕಣ್ಣಪ್ಪ. ನಮ್ ರಾಣೆಬೆನ್ನೂರಾಗು ಚನ್ನಬಸಪ್ಪ ಶೆಟ್ರ್ ಅಂತ ಅವ್ರ. ಓಹೋ, ಪೆಟ್ರೋಲ್ ಬಂಕು, ರಿಯಲ್ ಎಸ್ಟೇಟ್ ಬಿಸ್ನೆಸ್, ಮತ್ತೊಂದು ಮಗದೊಂದು, ಇನ್ನೊಂದು 10, 21 ಏಸ್ ಬಿಸ್ನೆಸ್ ಅದವರು ಎಲ್ಲ ಕಳ್ದಂದಿ. ರೊಕ್ಕ ಎಣ್ಸಕ್ ಬರಂಗಿಲ್ಲ ನೋಡ. ಹಿಂಗ ಬಾಚಿ ಕೊಡ್ತಿದ್ರು ಎಲ್ಲರಿಗೂ. ಇಲ್ಲೂ ಅದೇ ಆಗಿದ್ದು ಅಂತ ಅನುಮಾನ. ಸೆಕೆಂಡ್ಸ್ ವ್ಯಾಪಾರ ಮಾಡ್ತಿದ್ನಲ್ಲ, ಕೊಟ್ಟಿದ್ದಕ್ಕೂ ಲೆಕ್ಕ ಇಲ್ಲ, ತಗೊಂಡಿದ್ದಕ್ಕೂ ಪ್ರೂಫ್ ಇಲ್ಲ. ಅದ್ಯಾರು ಬೆಂಗಳೂರಿನ ರಿಯಲ್ ಎಸ್ಟೇಟ್ ಮಿನಿಸ್ಟರ್ ಒಬ್ರು ಏಜೆಂಟ್ರ ಮೂಲಕ ಇವನಿಗೆ ಫೈನಾನ್ಸ್ ಮಾಡ್ತಿದ್ರು. ಅವರಿಗೆ ಇವ್ ನಾಮ ಹಾಕಕ್ ಹೋಗಿ ಎಡವಟ್ಟಾಯ್ತು ಅಂತ ಕಥೆ. ಅವರೀಗ ಆಕಾರದಿಂದ ಗುಂಡಾಗಳನ್ನು ಬಿಟ್ಟಿದ್ದಾರೆ ವಸೂಲಿಗಂತ. ಹಾಗಾಗಿ ನನ್ನ ಕೇಳಿದರೆ ಇದು ಸೂಸೈಡ್ ಅಲ್ಲ, ಮರ್ಡರೇ ಆಗಿರ್ಬೇಕು. ಅಲ್ಲೋ ಕಣ್ಣಪ್ಪ, ಇಂಥ ಕೇಸ್ ಪೊಲೀಸರಿಗೆ ಫೈಸಲ್ ಮಾಡಕ್ ಕಷ್ಟ ಆಗ್ತೈತಿ. ಅದ್ ಹೆಂಗ್ ಹೇಳ್ತೀವೋ? ಅಲ್ಲ, 3ನೇ ಕಣ್ಣಾಗ ಹಿಂದೂ ಮುಂದೆ ಕಂಡಿದ್ದಲ್ಲ ನೀ ನಿಜ ಅಂತ ಹೆಂಗ್ ಹೇಳ್ತೀವೋ? ಅದನ್ನೇ ನಾನು ಹೇಳಿದಲ್ವಾ, ಕೇಸು ಕಾಂಪ್ಲಿಕೇಟೆಡ್. ಅದ್ರ ಮೇಲೆ ಮೆಡಿಕಲ್ ಲೀಗಲ್ ಬೇರೆ ಇಲ್ಲ ಅಂತಿದೆ. ನಾನೇ ಆ ಹೆಣ ಕೊಯ್ಯೋ ರುದ್ರಪ್ಪವನ್ನ ಕರೆಸಿ ಬೇಗ ಪೋಸ್ಟ್ ಮಾರ್ಟಮ್ ಮಾಡಿಸಿ ಪಟ್ಟ ಹೆಣ ಬಿಟ್ಕೊಡ್ತಿರ್ಲಿಲ್ವಾ? ಡಾಕ್ಟ್ರು ಬೆಳಗ್ಗೆ ಬಂದು ರಿಪೋರ್ಟ್ ಸೈನ್ ಮಾಡೋರು. ಸಾವು ಹಂಗು ಕಣ್ಣಪ್ಪ. ಈ ಯಮನಾಟ ಐತಲ್ಲ, ಅದರಿಲ್ಲ. ಯಾವಾಗ ಬರ್ತೈತಿ, ಹೆಂಗ್ ಬರ್ತೈತಿ, ಯಾಕೆ ಬರ್ತೈತಿ ಹೇಳಕ್ ಆಗಿಲ್ಲ. ಗೊತ್ತುಂಟು ಮಾರಾಯ, ಆಸ್ಪತ್ರೆಯಲ್ಲೇ ಅಲ್ವಾ ನಾನು ಕೆಲಸ ಮಾಡೋದು. ದಿನ ಬೆಳಗಾದ್ರೆ ಸಾಕು ನಮ್ಮ ಡಾಕ್ಟರ್ ನೋಡಕ್ಕೆ ಅಂತ ಹಣ್ಣು ಮುಗಿದು ಬರ್ತಾರೆ. ಅವರು ನಮ್ಮ ಡಾಕ್ಟರ್ ಡಾಕ್ಟ್ರೇ ನನಗೇನಾದ್ರೂ ಆಗಿದೆಯಾ ಡಾಕ್ಟ್ರೇ, ಏನಾದ್ರೂ ಮೆಡಿಸಿನ್ ಉಂಟಾ ಡಾಕ್ಟ್ರೇ ಅಂತ ಗೋಗರಿತಾರೆ. ಅಲ್ಲ, ಡಾಕ್ಟ್ರು ಇನ್ನೇನು ಮಾಡೋ ಹಂಗಿಲ್ಲ, ವಾಪಸ್ ಮನೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರೆ ಸಾಕು, ಇವರಲ್ಲ ಮತ್ತೊಬ್ರು ಅಂತ ಬೇರೆ ಡಾಕ್ಟರ್ ನೋಡ್ಕೊಂಡು ದೊಡ್ಡ ಆಸ್ಪತ್ರೆಗೆ ಸೇರ್ತಾರೆ. ಅಲ್ಲ, ಅದಿರೋದ ಹಂಗು ಕಣಪ್ಪ. ಜೀವನ ಬೇಸರ ಆಗೈತಿ ಅಂತೇಳಿ ಯಮದೂತರು ಬಂದ್ಬಿಟ್ಟು ಅವ್ರ ಹಿಂದಿನ ಹೋಗ್ಲಕ್ಕಾಗದ ಇಲ್ಲ. ಇದ್ರ ಇರಾಕ ಮನ್ಸಾಗಿಲ್ಲ. ಬೇಸರ ಆಗೈತಿ ಅಂತೇಳಿ ಸಹಾಯಕ್ಕೆ ಹೋಗಂಗಿಲ್ಲ. ಯಾರು ಕಣಪ್ಪ, ಇನ್ನೂ ಸಪ್ಪಳ ಬಂದಾಗ್ತದೆ. ಯಾರೋ ಕಾಯಿ ಪ್ರಾಣಿ ಇರ್ಬೇಕು ಕೂಡ. ಪ್ರಾಣಿ ಮತ್ತೆ ಇಲ್ಲಿ ಹುಲಿ ಉಂಟು, ಆನೆ ಉಂಟು, ಇದೆಲ್ಲ ಕಾಮನ್. ಅಲ್ಲ, ನಿಜವಾಗ್ಲೂ ಹುಲಿ ತಾಯಿ ಅಂತ? ಈ ಹುಲಿ ಇಲ್ಲ ಆದ್ರೆ ಕುರ್ಕ ಅಂತ ಅದೇ ಜಾತಿದುಂಟು. ಅಲ್ಲ, ಅಂಕಿತ ಬ್ಯಾಟ್ರಿ ಹಾಕಿ ನೋಡ್ಬೋದಲ್ಲ. ನೋಡು ಅದೇಣ,
ನಾನು ಇಲ್ಲಿ ಬಂದಿದ್ದು ಹೆಣ ಕಾಯೋದಕ್ಕೆ, ಕಾಲು ಕಾಯೋದು ನಿನ್ ಜವಾಬ್ದಾರಿ. ಹಾಗಾಗಿ ನೀನೇ ನೋಡ್ಕೊಂಡು ಬಾ ಅನ್ಸುತ್ತೆ. ಬಾರ್ ಹೋಗ್ಮರೆ, ಇಬ್ರು ನೋಡ್ಕೊಂಡ್ ಬರೋಣ ಏನಂತ. ಏ, ನೀನು ಬಯಲ್ಸೀಮೆ ಜನ, ಆ ಹೊಂಡೆ ತಗ್ನಲ್ಲಿ ಬಿದ್ದು ನೀನ್ ಮೂಳೆ ಮಕ್ಕಳೋದು ಬೇಡ. ಸರಿ, ನಾನೇ ಒಂದ್ಸರಿ ನೋಡ್ಕೊಂಡ್ ಬರ್ತೀನಿ. ಸರಿ ಹೋಗು, ಲೇ ನಡೀಲಿ, ಒಬ್ಬನ ಹೋಗ್ಬೇಡ, ಕಗ್ಗಂತ ಬೇರೆ ಐತೆ, ನಾನು ಬರ್ತೀನಿ. ಏ, ಗೊತ್ತಿದ್ದು ಮರೆಯ, ನಿಂಗಿಲ್ಲಿ ಒಬ್ಬನೇ ಇರಕ್ಕೆ ಕುಕ್ಕು ಅಂತಲ್ವಾ? ಸರಿ ಬಾ, ನೋಡ್ಕೊಂಡ್ ಬರೋಣ. ನಡಿ. ಕಣ್ಣಪ್ಪ ಕಣ್ಣಪ್ಪ. ಏ, ಅವಾಗ್ಲೇ ಹೇಳಿದೆ ನನ್ನ ಹೆಸರು ಕಣ್ಣಪ್ಪ ಅಲ್ಲ ಕಣ್ಣನ್ ಅಂತ. ನಾನು ಮೂಲ ಮಂಗಳೂರವನು. ನಮ್ಮೂರಿನ ಜನ ಕರ್ಕೊಂಡು ಹೋಗಿ ನಿಮ್ಮೂರು ರಾಣೆಬೆನ್ನೂರಿಗೆ ಜನ ಮಾಡ್ಕೊಳ್ಳೋ ಬೇಡ, ಆಯ್ತಾ? ಸರಿ ಬಾ. ನಡಿ ಮರೆ, ದೊಡ್ಡ ಮನುಷ್ಯ ಅದೇನಿ. ಅಬ್ಬಬ್ಬಬ್ಬಬ್ಬಬ್ಬಬ್ಬ. ಏನ್ ಎಂಬುದು ಒಮ್ರೆ ಅವು ಒಳ್ಳೆ ದಸರಾ ಎಮ್ಮಿ ಇದ್ದಂಗ ಅದಾವು, ದಸರಾ ಆನೆ ಇದ್ದಂಗ ಅದಾವು ಒಮ್ರೆ. ಎಂತ ಕೆಲ್ಸ ನಿನ್ನ ಹಿಂಡಿದ್ರು ಒಂದು ಅಂಡೆ ಹಾಲ ಬರ್ತಾವ ಅಲ್ಲ, ಬ್ಯಾರ್ಯಾಗ ಪಳ 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 ಹೊಳಿತಾವ ನೋಡು. ಇಲ್ಲ, ಈಗ ಹೊತ್ತು ಸುಮಾರಾಯ್ತು. ಒಂದು ಕೆಲಸ ಮಾಡುವ, ನೀನ್ ಮೊದಲು ಮನೆ, ನಾನು ಕಾವಲು ಕಾಯ್ತೀನಿ. ಆಮೇಲೆ ನೀನ್ ಕಾವಲು ಕಾಯಿ, ನಾನು ಸ್ವಲ್ಪ ರೆಸ್ಟ್ ಮಾಡ್ಬೇಕು. ನಾಳೆ ಬೆಳಗಾದ್ರೆ ಡ್ಯೂಟಿ ಉಂಟು ನನಗೆ. ಬ್ಯಾಡ ಹೋಗೋಣಪ್ಪ. ಹೌದು ಸರ್ ನಿಮ್ಮ ಮಕ್ಕಳು, ನಾನು ಒಂದು ಕಿತ ಕಾಲು ಚಾಚಿ ಒಂದು ದಮ್ ಸಿಗರೇಟ್ ಹೇಳಿ. ಓ, ಸಿಗರೇಟ್ ಉಂಟಾ? ಐತೆ. ಅಲ್ಲ, ನನಗೇನು ಹ್ಯಾಬಿಟ್ ಅಂತ ಏನಿಲ್ಲ, ತುಂಬಾ ಸೊಳ್ಳೆ ಉಂಟಲ್ಲ ಹಾಗಾಗಿ. ಅಲ್ಲ ಹುಡುಗಿ ಬಿಟ್ಟು ಆಯ್ತು ನೋಡ್ರು ಎಣ ತಕೊಂಡ್ಬರ್ಬೇಕಾದ್ರೆ ಎಲ್ಲೆಲ್ಲರ ಬೀಳ್ಸಿದ್ನಾ ಅಂತ. ಅಯ್ಯೋ, ಏ ಇರೋ ಮರ್ಯ, ಅಲ್ಲೇ ಬೈಕ್ ಹತ್ರ ಇನ್ನೊಂದು ಇಟ್ಟಿನಿ. ಸರಿ ಸರಿ. ಏ ಏ ಕಣ್ಣಪ್ಪ, ಇವಾಗ ಏನಾಯ್ತು? ಏ ಬಾರಲ್ಲಿ ಗಾತ ಆಗ್ಬಿಟ್ಟು ಹೋಗ್ಮರ್ಯ, ಬಾರೋ ಇಲ್ಲಿ ಜಲ್ದಿ ಬಾರೋ. ಎಂತ ಉಪದ್ರ ಮಾರಿದ್ದೆ? ಏ ಎಣಾನು ಹೋಗ್ಮರ್ಯ. ಏನಾಯ್ತು ಹೆಣಕ್ಕೆ? ಎಣ ಇವು ಬಿಡಮ್ಮ. ಏ ಹಿಂಗೋಗಿ ಹಿಂಗ್ ಬಂದು ಅಲ್ಲಿ. ಅಲ್ಲ, ನಾವು ಹಂಗೋಗಿ ಹಿಂಗ್ ಬರೋ ಸುತ್ತರಲ್ಲಿ. ಏ ಕಣಪ್ಪ, ಏನಾಯ್ತೆ? ಇಲ್ಲೇನಾಗೈತೆ? ಓಡಲೇ ಏನಾಯ್ತು?
ಬಹಳ ಬೇಗನೆ ಬಂತು ಸವಾರಿ. ವ್ಯಂಗ್ಯ ಮಾಡಬೇಡ, ನಂಗೆ ತುಂಬಾ ಸುಸ್ತಾಗಿದೆ. ವ್ಯಂಗ್ಯ ಅಲ್ಲಪ್ಪ, ನಿಜವಾಗಿ ಕೇಳ್ತಿದ್ದೀನಿ. ನೀನ್ ಇಷ್ಟು ಬೇಗ ಮನೆಗ್ ಬರದೇ ಇಲ್ವಲ್ಲ, ಅದಕ್ಕೆ ಕೇಳ್ದೆ. ಅದು ನಾನು ಹೋಗಿದ ಕೆಲಸ ಆಗ್ಲಿಲ್ಲ. ಬೇಕಾದ ಗಿರಾಕಿ ಎಷ್ಟು ಹುಡುಗರು ಬೆಳಗ್ಗೆಯಿಂದ ಸಿಕ್ಲೇ ಇಲ್ಲ. ಸರಿ, ಊಟ ಮಾಡೋಗೋಣ ಅಂತ ಬಂದೆ. ಅದು ಅಲ್ಲದೆ ಇವತ್ತು ತೋರಣಕಟ್ಟೆ ದೇವಸ್ಥಾನದ ಹತ್ರ ತಾಳ್ಮದ್ದೆ ಹೇಳಕ್ ಹೊರಟಿದ್ದೀನಿ ಗೊತ್ತಾ? ಹಾಗಿದ್ರೆ ಮನೆಗ್ ಯಾಕೆ ಬರ್ಬೇಕಿತ್ತು? ಇದು ಮನೆನಾ ಅಥವಾ ತೆವ್ಲಿಕ್ ಬಂದೋಗೋ ಜಾಗನ? ರಜನಿ, ಈಗ ಮಾತು ಬೆಳೆಸ್ಬೇಡ. ನೀನ್ ಇವಾಗ ಬಿಟ್ರೆ ಯಾವಾಗ ಮಾತಾಡಿ? ನೀನೇ ಹೇಳು. ಮುಂಜಾನೆ ಬರ್ತೀಯ, ಊಟ ಮಾಡಿ ಮಲ್ತೀಯ, ಮಧ್ಯಾಹ್ನ ಎದ್ದು ಅಡರ ಬಡರ ರೆಡಿ ಆದ್ರೆ ರುಯಿ ಅಂತ ಹೋಗ್ತೀಯ. ಬರೋದು ಮುಂದಿನ ದಿನಾನೇ. ನೀನ್ ಯಾವಾಗ ಮಾತಾಡಿ? ನೀನೇ ಹೇಳು. ಇನ್ನು 4-5 ದಿವಸ ತಡ್ಕೋ. ಈಗ ಬಂದಿರೋ ಸಂಕಷ್ಟದಿಂದ ಪಾರಾದ್ರೆ ಆಮೇಲೆ ಕಷ್ಟ ಇರೋದಿಲ್ಲ. ಅದು ಅಲ್ಲದೆ ನೆಚ್ಚಿನ ಸಮಯ ನಿಮ್ ಜೊತೆನೆ ಕಳೆಯಬೇಕಂತೀನಿ. 4-5 ದಿವಸ ಸುಧಾರಿಸ್ಕೋ ಪ್ಲೀಸ್. 4-5 ವರ್ಷದಲ್ಲಿ ಸಾಲ್ವ್ ಆಗಿರೋ ನಿನ್ ಪ್ರಾಬ್ಲಮ್ 4-5 ದಿನದಲ್ಲಿ ಸಾಲ್ವ್ ಆಗುತ್ತೆ ಅಂತ ನನ್ ನಂಬಿಕೆ ಇಲ್ಲ ದಿವಿ. ರಜನಿ, ಮತ್ತೆ ಮಾತು ಬೆಳೆಸ್ಬೇಡ. ದಯವಿಟ್ಟು ಅರ್ಥ ಮಾಡ್ಕೋ. ನಾನು ನಿಂತಿಲ್ಲ, ಕೂತಿಲ್ಲ. ನೀನ್ ಎಷ್ಟೆಷ್ಟ್ ಕಡೆ ನಿಲ್ತೀಯ, ಎಷ್ಟೆಷ್ಟ್ ಕಡೆ ಕೂರ್ತೀಯ ಅಂತ ತಿಳಿದೇ ಇರೋ ಸಣ್ಣ ಪಾಪ ನಾನಲ್ಲ. ನೀನು ಕಣ್ಣಾಮುಚ್ಚಿ ಕೆಲಸ ಮಾಡ್ಬೋದು, ಕತ್ಲಲ್ಲೇ ಓಡಾಡ್ಬೋದು. ಆದರೆ ನಿಶಾಚಾರ್ಯಾದ ದಿವಾಕರ ಲೋಕದ ಕಣ್ಣಿಂದ ಏನಾದ್ರೂ ಮುಚ್ಚಿಡೋದಕ್ಕಾಗತ್ತಾ? ಹಾಗೋ ಸಮಾಚಾರ ಅಂದ್ರೆ ಈ ವಿಷಯ ನಿನ್ಗೂ ತಲುಪ್ತು ಅಂತಾಯ್ತು. ಆದ್ರೆ ನಾನು ಪ್ರೀತಿ ಮಾಡಿ ಮದುವೆ ಆಗಿರೋ ಆ ಹಳೆ ರಾಜನೇ ಆಗಿದ್ರೆ ಜನರ ಮಾತು ನಂಬಬಹುದು, ನನ್ನನ್ನೇ ಒಂದು ನೇರವಾಗಿ ಕೇಳ್ತಿದ್ದೆ. ಏನಂತ ಕೇಳ್ಬೇಕಿತ್ತು? ನಿನ್ ಕಂಡವ್ರ ಹತ್ರ ಎಲ್ಲ ಸಾಲ ಮಾಡಿ ಸುಳ್ಳು ಹೇಳ್ತಾ ತಿರುಗ್ತಿದ್ಯಾ ಅಂತನಾ? ಅಥವಾ ಇನ್ನೊಂದ್ ಹೆಂಗಸನ್ನ ಇಟ್ಕೊಂಡಿದ್ಯಾ ಅಂತ ಕೇಳ್ಬೇಕಿತ್ತ? ಛೇ, this is too much. ಈ ಹಾಳಾಗಿ ಮಾತಾಡ್ತಾರೆ ಅಂತ ಇದೆಲ್ಲ ಕೇಳಕ್ಕಾಗತ್ತಾ? ಅಥವಾ ಈ ನಾಯಿಗಳು ಹೊಗಳ್ತವೆ ಅಂತ ನಾವು ಬೀದಿಲಿ ಒಬ್ಬ ನಾಯಿಗಳು ಹೊಗಳ್ತವೆ ಅಂತ ಹೆದ್ರೋ ಹೆಂಗ್ಸ್ ನಾನಲ್ಲ. ಆದ್ರೆ ಈಗ ಯಾರು ಏನಂದ್ರು ಅದನ್ನಾದ್ರೂ ಹೇಳು ಪ್ಲೀಸ್. ಮೊನ್ನೆ ಮುಕುಂದ ಪ್ರಭುಗಳ ಅಂಗಡಿಗೆ ಸಕ್ಕರೆ ತರೋಣ ಅಂತ ಹೋಗಿದ್ದೆ. ನಾನು ಹೋಗಿದ ತಕ್ಷಣ ಅಲ್ಲಿ ಮಾತಾಡ್ತಿದ್ದ ಜನ ಎಲ್ಲ ಸಡನ್ ಆಗಿ ಸೈಲೆಂಟ್ ಆದ್ರು. ನನ್ನ ವಿಚಿತ್ರವಾಗಿ ನೋಡ್ತಿದ್ರು. ಹೇಗೋ ಸಕ್ಕರೆ ತಗೊಂಡೆ. ಮುಕುಂದ ಪ್ರಭುಗಳಿಗೆ ಕಾಸು ಕೊಟ್ಟಾಗ ಅವ್ರು ಹೇಳಿದ್ರು, ಚಿಂತೆ ಬೇಡಿ ಅಮ್ಮ ಅವರೇ, ಇಲ್ಲ ವಿಠಲ ದೇವರ ಮೇಲೆ ಭಾಳ ಲಾಸ್ ಇದೆ. ಅದನ್ನ ಕೇಳಿ ನನಗೆ ನಿಜ ಹೇಳಿದ್ರು. ಈ ಕತೆ ಊರಿಗೆಲ್ಲ ಹರಡೋಗಿ ಮಾಡಿದ್ದು ಇನ್ಯಾರು ಅಲ್ಲ, ನಾನು. ಆ ಕತೆನ ನಿಮ್ಗೆ ಮುಂಚೆನೆ ಹೇಳ್ಬಿಡ್ಬೇಕಾಗಿತ್ತು, ಹೇಳಕ್ಕಾಗಿರ್ಲಿಲ್ಲ. ಏನ್ ಕತೆ? ಈಗ 15 ದಿನದಿಂದ ಪಟ್ಲಮುಖಿ ಪಂಚಾಯತಿ ಕಟ್ಟೆ ಹತ್ರ ಒಂದು ತಾಳ್ಮತ್ತೆ ಇಟ್ಕೊಂಡಿದ್ರು. ಸ್ವತಃ ಅಲ್ಲಿದಾನಲ್ಲ ಆ ಪಂಚಾಯತಿ ಅಧ್ಯಕ್ಷ ರತ್ನಾಕರ ನನ್ನ ಹತ್ರ ಬಂದು ಹೇಳ್ತಾನೆ, ಭಟ್ರೆ, ನೀವು ವಾಲ್ಯೂಮ್ ಮುಗಿಸಿ ಮಾಡ್ಕೊಡ್ಬೇಕಲ್ವಾ? 2 ಗಂಟೆ ಪ್ರೋಗ್ರಾಮ್ ಮಾಡ್ಕೊಡ್ತೀರಾ? ಸರಿ ಅಂತ ನಾನು ಒಪ್ಕೊಂಡೆ. ಏನಾಯ್ತು ಅಲ್ಲಿ? ಸಭೆ ಸಮಾರಂಭ ಮುಗಿಯೋಷ್ಟರಲ್ಲಿ ರಾತ್ರಿ 10:30. ನಾನು ಫುಲ್ ಜೋಶಲ್ಲಿ ಹೋಗಿ ಕುತ್ಕೊಂಡು ನೋಡಿದ್ರೆ ನನ್ನ ಎದುರುಗಡೆ ರಾಮನ ಹೇಳಕ್ಕೆ ಆ ಕತ್ರಿಕೈ ಗೋವಿಂದ ಬೆಟ್ಟ ಬಂದ್ ಕೂತ. ಇವನೇನ್ ಅಳಬನಲ್ಲ, ಹೋದ್ ತಿಂಗಳು ಭಟ್ರೆ ಬ್ಯಾಂಕಿನ ಸಾಲ ಕಟ್ಬೇಕು, 1 ಲಕ್ಷ ರೂಪಾಯಿ ದುಡ್ಡು ಕೊಡಿ ಅಂತ ಕೇಳಿದ್ದ. ನಾನು ಅದಕ್ಕೆ ಇಲ್ಲ ಅಂತ ಹೇಳಿ ಕಳಿಸಿದ್ದೆ. ಅದೇ ಸಿಟ್ಟಲ್ಲಿ ಏನೋ ಹೇಗಾದ್ರೂ ಮಾಡಿ ಈ ತಾಳ್ಮದಲ್ಲಿ ಸೋಲಿಸಲೇಬೇಕು ಅಂತ ಬಂದು ಕೂತಾಗಿತ್ತು. ಯಾರಾದ್ರೇನು ಈ ದಿವಾಕರನ್ ಬಿಟ್ಟ ಮುಂದೆ ಯಾರು ನಿಲ್ಲಕ್ ಚಾನ್ಸೇ ಇಲ್ಲ. ಸರಿ ಅಂತ ನಾನು ಹೋಗಿ ಕೂತ್ಕೊಂಡು ಶುರು ಮಾಡ್ತೇನೆ. ಅಯ್ಯೋ,
ಎಂತ ಆಘಾತ! ನಾನು ಸುಗ್ರೀವನ ಜೊತೆ ಯುದ್ಧ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಮಿಂಚಿನ ಬಳ್ಳಿಯ ಹಾಗೆ ಬಂದಿರಗದ ಈ ಬಾಣ ನನ್ನ ಎದೆಯನ್ನು ಸೀಳಿತಲ್ಲ. ಯಾರಿದು? ಈ ಧೈರ್ಯ ಮಾಡಿದವರಾರು? ಕಿಷ್ಕಿಂಧೆಯ ಅರಸನಿಗೆ, ರಾವಣಾಸುರನನ್ನೇ ಬಾಲದಲ್ಲಿ ಬಂಧಿಸಿಟ್ಟ ಈ ವಾಲಿಗೆ ಹಿಂದೆ ನಿಂತು ಘಾಸಿ ಮಾಡುವ ಧೈರ್ಯ ಯಾವನಿಗಿರಬಹುದು? ಗೊತ್ತಾಯ್ತು ಗೊತ್ತಾಯ್ತು. ಎಲ್ಲಾ ರಾಮ, ನಿನ್ನನ್ನು ವಿಗ್ರಹವಾನ್ ಧರ್ಮ, ಧರ್ಮವೇ ಮೂರ್ತಿವೆತ್ತವನು, ಪಿತೃವಾಕ್ಯ ಪರಿಪಾಲಕ ಅಂತ ಜನ ನಿನ್ನ ಕೊಂಡಾಡ್ತಾರೆ. ನಿನಗೆ ಮರ್ಯಾದಾ ಪುರುಷೋತ್ತಮ ಅಂತ ಹೆಸರುಂಟಂತೆ. ಆದರೆ ನೀನೀಗ ಏನು ಮಾಡಿದ್ಯಪ್ಪ? ರಾಜಧರ್ಮ ಗೊತ್ತಿದ್ದರೆ ಇನ್ನೊಬ್ಬರ ಗಡಿಯೊಳಗೆ ಹೇಗೆ ಪ್ರವೇಶ ಮಾಡಿದೆ? ಕುಲಧರ್ಮ ಗೊತ್ತಿದ್ದರೆ ಅಣ್ಣ ತಮ್ಮಂದಿರ ನಡುವೆ ಹೇಗೆ ಮೂಗು ತೂರಿಸಿದೆ? ಏನೂ ಬೇಡ, ಸಾದಾ ಧರ್ಮ ಪ್ರಜ್ಞೆಯಾದರೂ ನಿನಗಿದ್ದಿದ್ದರೆ ಮರದ ಹಿಂದುಗಡೆ ನಿಂತು ಏಕೆ ಬಾಣ ಹೂಡಿದೆ? ಹೇಳು ರಾಮ. ಈಗ ನಿನ್ನ ಮೇಲೆ ನಾನು ಬಾಣ ಪ್ರಯೋಗ ಮಾಡಲಿಕ್ಕೆ ನಿನ್ನ ಹಕ್ಕು ಏನುಂಟು, ನಿನ್ನ ತಪ್ಪು ಏನುಂಟು ಅನ್ನೋದು ನಿನ್ನ ಮರ್ಮ ಪ್ರಶ್ನೆ ಅಲ್ಲವಾ ವಾಲಿ? ನಿನ್ನ ಒಡ ಹುಟ್ಟಿದ ತಮ್ಮ ಸುಗ್ರೀವ, ಅವನೋ ಬಾಲ್ಯಾರಂಭದಿಂದಲೇ ನಿನ್ನನ್ನು ನಂಬಿಕೊಂಡಿದ್ದವ, ನಿನ್ನ ಸ್ನೇಹಿತನು ಅನ್ನುವ ಹಾಗಿದ್ದವ. ಆ ಮುಗ್ಧನಿಗೆ ನೀನೇನು ಮಾಡಿದ್ಯಪ್ಪ? ಎಲ್ಲಕ್ಕಿಂತ ಮಿಗಿಲಾಗಿ ನಿನ್ನ ರಾಜ್ಯಕ್ಕೂ ನಿನ್ನೆಲ್ಲ ಲೌಕಿಕ ವಹಿವಾಟುಗಳಿಗೂ ಪಾಲುದಾರನು, ವ್ಯವಸ್ಥಾಪಕನು ಆಗಿದ್ದ ಸುಗ್ರೀವನನ್ನು ಈ ಕಿಷ್ಕಿಂಧ ಲೋಕದಿಂದಲೇ ಭ್ರಷ್ಟಗೊಳಿಸಿ ಇಲ್ಲದ ಹಾಗೆ ಮಾಡಿಬಿಟ್ಟಿಯಲ್ಲ ವಾಲಿ. ರಾಮ, ಮತ್ತೆ ಕೇಳಿದ್ಯೋ? ಈಗ ನಿನ್ನ ಒಡನಾಡಿಯ ಹೆಂಡತಿಯನ್ನೇ ಪಟಾಯಿಸಿದ್ಯಂತೆ. ಈ ಸುದ್ದಿ ಊರಿನವರಿಗೆ ಮಾತ್ರವಲ್ಲ, ಪರಸ್ಥಳದಿಂದ ಬಂದ ನಮಗೂ ಗೊತ್ತಾಗಿದೆ. ಇದೇ ಅಲ್ಲವೋ ನಿನ್ನ ವಾಲಿಯ ವಾಲಾಟ? ಫ್ರೆಂಡಿನ ಹೆಂಡತಿ ಅಂತೆ. ಇವ್ರಿಗೇನು ಬಂತೆ ಬರ್ಬಾರ್ದಿರೋದು. ಯಾರು ಸುಭದ್ರೆ ಅಂತ ನನ್ ಗೌಮಾನ ಮಾಡಬೇಕು ಅಂತ ತಾನೆ ನೀನು ಈ ಧರ್ಮದ ಕರೆದಿದ್ದು? ಈ ಹೇಳ್ತಾನೆ ನೀನು ಉದ್ದೇಶ. ನಿನ್ನ ಅರ್ಥನ ಯಾರ ಹತ್ರ ಯಾಕೆ ಬೇಕೋ ಹಾಗೆ ನಡ್ಸ್ಕೊ ಹೋಗ. ಛೇ, ನಾನು ಒಪ್ಕೊಂಡಿದ್ದ ಮಾತಲ್ಲ ತುದಿ ಮುಟ್ಸಕ್ಕಾದ್ರೆ ಅರ್ಥದಲ್ಲಿ ಬಿಟ್ಟಿತ್ತು. ಹಾಗಿದ್ದಾಗೋಯ್ತು, ಮರ್ತು ಬಿಡು ಅದನ್ನೆಲ್ಲ. ಕಳೆದ 16 ತಿಂಗಳಿಂದ ಈ ತರ ಹೊಡೆತ ತಿಂತಾನೆ ಇದೀನಿ. ಅದು ಯಾವುದಕ್ಕೂ ನಾನು ಹೋಗಿರ್ಲಿಲ್ಲ, ಛಲ ಕಳ್ಕೊಂಡಿರ್ಲಿಲ್ಲ. ಆದ್ರೆ ಈ ತಾಳು ಮೊದಲ ಪೆಟ್ಟು ಮಾತ್ರ. ನಿನ್ ಗೆಳೆಯನ ಜೊತೆ ಸೇರಿಸ್ಕೊಳ್ಳೋದಕ್ಕಿಂತ ಮುಂಚೆ ಯೋಚನೆ ಮಾಡ್ಬೇಕಿತ್ತು. ಇವಾಗ ಆಲೋಚನೆ ಮಾಡಿ ಪ್ರಯೋಜನ ಇಲ್ಲದೀವಿ. ಇಲ್ಲ, ಯೋಚನೆ ಮಾಡಿರ್ಲಿಲ್ಲ ಅಂತಲ್ಲ, ಆಗ ನನ್ನ ಕೈ ದುಡ್ಡು ಓಡಾಡ್ತಿತ್ತು. ವ್ಯಾಪಾರ ಮತ್ತೆ ಗುತ್ತಿಗೆ ಒಬ್ಬನ ಕೈಯಲ್ಲಿ ಆಗಲ್ಲ ಅಂತ ಅವನ್ನ ಸೇರಿಸ್ಕೊಂಡೆ. ಆದ್ರೆ ಒಂದೇ ವರ್ಷದಲ್ಲಿ ಅವನು ನನ್ನ ನಾಮ ಆಗ್ತ. ನನ್ನ ಹತ್ರ ದುಡ್ಡಿಸ್ಕೊಂಡು ಬೇರೆಯವ್ರಿಗೆ ಅಡ್ಗೆ ಮಾಡ್ದ. ಒಂದಿನ ಕೋಪ ಬಂದ ಕುತ್ಕೆ ಬಿಟ್ಟು ಇಲ್ಲಿ ಕೇಳ್ತೀನಿ, ಯಾಕೋ ಹೀಗೆ ಮಾಡಿದೆ ಅಂತ. ಆದ್ರೆ ಅವತ್ತೇ ರಾತ್ರಿ ಅವನು ವಿಷ ಕೊಡ್ಸತ್ತು. ಹೋದವ್ರು ಹೋದ್ರು, ಇರೋರಾರು ಖುಷಿಯಾಗಿರ್ಬೇಕಲ್ಲ. ಇರೋರು ಚೆನ್ನಾಗಿರ್ಲಿ ಅಂತಾನೆ ಅವನ ಹೆಂಡತಿಗೆ ದಿಕ್ಕಾಪಾಲಾಗಿ ನಿಂತಿದ್ದು ಅಂತ ಒಂದು ಮನೆ ಮಾಡಿಕೊಟ್ಟೆ. ಅವನ ಕಷ್ಟಕ್ಕೆಲ್ಲ ನಾನೇ ಕಾರಣ ಏನೋ ಅನ್ನೋ ಪಾಪ ಪ್ರಜ್ಞೆ ಕಾಡ್ತಾ ಇತ್ತು. ಅದಕ್ಕೆ ದಿನ ಹೋಗಿ 10 ನಿಮಿಷ ಅವ್ರ ಜೊತೆ ಮಾತಾಡ್ಕೊಂಡ್ ಬರ್ತೀನಿ. ಇದು ತಪ್ಪ ರಜನಿ? ನೀನ್ ಮಾಡಿದ ತಪ್ಪಲ್ಲ, ನಿನ್ನ ಪ್ರೀತಿ ಮಾಡಿ ಮನೆ ಬಿಟ್ಟು ಬಂದವಳು ನಾನು. ಆದ್ರೆ ನಿನಗಿರೋಳು ನಾನೊಬ್ಳೇ ಅಲ್ಲ. ನೋಡು ಅಲ್ಲಿ ಮಲಗಿದ್ಯಲ್ಲ ನಮ್ಮ ಮುದ್ದಿನ ಕೂಸು, ಅದಿನ ನೋಡಿ 4-5 ದಿನ ಆಯ್ತು. ಅದ್ ಪ್ರತಿ ರಾತ್ರಿ ಗಾಡಿ ಶಬ್ದ ಬಂದಾಗೆಲ್ಲ ಅಪ್ಪ ಬಂದ್ರು ಬಾಗಿಲ್ ತೆಗೆಯಮ್ಮ ಅನ್ನುತ್ತೆ. ಆಗ ನಾನೇನು ಉತ್ತರ ಕೊಡ್ಲಿ, ನೀನೇ ಹೇಳು.
ಸರಿ ರಜನಿ, ಇನ್ಮೇಲೆ ನಿನ್ ಮಾತನ್ನೇ ಕೇಳ್ತೀನಿ, ನಿನ್ ಜೊತೆ ಇರ್ತೀನಿ, ನಿನ್ ಜೊತೆ ಹೆಚ್ಚು ಸಮಯ ಕಳಿತೀನಿ. ಆದ್ರೆ ಪ್ಲೀಸ್ 4 ದಿವಸ ಕಾಲಾವಕಾಶ ಕೊಡು. ಇನ್ 4 ದಿವಸ ಅಷ್ಟೇ ತಾನೆ? ಹೌದು ರಜನಿ, ಪ್ಲೀಸ್ ಪ್ಲೀಸ್ ನನ್ನ ನಂಬು. ನಿನ್ನ ನಮ್ದೆ ಇನ್ ಯಾರ ನಂಬ್ಲಿ? ನೀನೇ ಹೇಳು ಹೇಳು. ಎದ್ದೇಳು, ಕಾಲ್ ಕೈ ಸ್ವಲ್ಪ ಬಾ. ಊಟ ಹಾಕ್ತೀನಿ, ಊಟ ಮಾಡೋಣ. ಇವತ್ತು ನನಗೆ ಸಾರು ಬೇಡ, ಮಜ್ಜಿಗೆ ಆಗಿ ಸಾಕು. ಹಾಗೆ ಆ ಬೀರಿನಲ್ಲಿ 5 ಲಕ್ಷ ರೂಪಾಯಿ ದುಡ್ಡಿರೋ ಗಂಟೆದು ತಗೊಂಬ. ಇದೇನಾ? ಹೌದು, ಅದನ್ನ ನನ್ನ ಜಾಕೆಟಲ್ಲಿ ಇಡು. ಹೋಗ್ತಾ ನರ್ಸಿಂಗ್ ಕೊಟ್ಟು ಶಾಂತಿ ಮಾಡಿಸ್ಕೊಂತೀನಿ. ನರಸಿಂಹನ್ ಮನೆಗೆ ಹೋಗ್ತಿದ್ದೀರಾ ಇಷ್ಟೊತ್ತರಲ್ಲಿ? ಹೌದು, ತಾಳ್ಮತೆಗೆ ಹೋಗೋ ದಾರಿಲ್ಲ ಅಲ್ವಾ ಅವ್ರ ಮನೆ ಇರೋದು, ಹಾಗೆ ಕೊಟ್ಟು ಆ ಕೆಲಸ ಮುಗಿಸ್ಕೊಂತೀನಿ. ನೀವು ಹೋಗ್ತಿರೋದು ನರಸಿಂಹನ ಮನೆಗ ಅಥವಾ? ಅಂದ್ರೆ ಅಲ್ಲ, ಇಷ್ಟೊತ್ತರಲ್ಲಿ ಇಷ್ಟು ಕಾಸು ತಗೊಂಡು ಎಲ್ಲಿಗೆ ಅಂತ? ಹೋಗ್ತಾಳೆ, ಅದು ಸುಳ್ಳು ಹೇಳ, ನಾನು ಹೋಗ್ತಾನೆ. ಆದ್ರೆ ನೀನ್ ಹೇಳೋದು ಅರ್ಥ ಮಾಡ್ಕೊಳ್ತಾರೆ ದೊಡ್ಡ ಚಿಕ್ಕಮಣಿ ನಾನೆಲ್ಲ ತಿಳ್ಕೊ. ಅಲ್ಲ, ಎಲ್ಲರೂ ಹೋಗ್ಬೇಕಂದ್ರೆ ನೀನ್ ಪರ್ಮಿಷನ್ ತಗೊಂಡೋಗ್ಬೇಕ ನಾನು? ಹೌದು, ನಾನು ಅವಳ ಮನೆಗೆ ಹೋಗ್ತೀನಿ, ಅವಳ ಜೊತೆ ಹೇಳ್ತೀನಿ. ಏನ್ ಮಾಡ್ತೀನಿ? ಏನೇ ಮಾಡ್ತೀರಾ? ಈ ಮನೇಲಿ ಊಟ ಮಾಡಕ್ಕೆ ಮನ್ಸು ಬರುತ್ತಾ? ಇದು ನನ್ನ ಮನೇನೇ ಅಲ್ಲ, ತಿಳ್ಕೊ. ಕೊಡು, ದುಡ್ಡು.